ಈ ಜಗತ್ತಿನಲ್ಲಿ ನಾವು ಏನನ್ನು ಬೇಕಾದರೂ, ಯಾವ ವಸ್ತುವನ್ನೇ ಬೇಕಾದರೂ ಅಥವಾ ಯಾವ ಜಾಗವನ್ನೇ ಬೇಕಾದರೂ ಎಷ್ಟೇ ರೇಟ್ ಆದರೂ ಅದನ್ನು ದುಡ್ಡಿನಿಂದ ಕೊಂಡ್ಕೊಳ್ಬೋದು. ಆದರೆ ಒಂದೇ ಒಂದು ಜಾಗ ಇನ್ನಿವತ್ತಿಗೂ ಇನ್ನು ಮುಂದೇನು ಬೆಲೆ ಕೊಟ್ಟು ಅಥವಾ ದುಡ್ಡು ಕೊಟ್ಟು ಕೊಂಡುಕೊಳ್ಳೋಕ್ಕಾಗದೇ ಇರೋವಂಥ ಜಾಗ ಅದು ಸ್ಮಶಾನ. ನೋಡಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕಾಂಪಿಟೇಷನ್ ಇದೆ. ಆದರೆ ಒಂದು ಜಾಗಕ್ಕೆ ಅಥವಾ ಒಂದು ವಿಚಾರಕ್ಕೆ ಬಿಟ್ಟರೆ ಅದು ಸಾವಿಗೆ. ಈ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಆದರೆ ಮರಣಕ್ಕೆ, ಸಾವಿಗೆ ಖಂಡಿತವಾಗಿಯೂ ಗ್ಯಾರಂಟಿ ಇದೆ. ನಾವು ಈ ಜೀವನವನ್ನು ನಮಗೋಸ್ಕರ ಬದುಕೋದಕ್ಕಿಂತ ಹೆಚ್ಚಾಗಿ ನಮ್ಮವರು ತಮ್ಮವರು ಅನ್ನೋರಿಗೆ ಬದುಕಿದ್ದೇ ಹೆಚ್ಚು ಅನಿಸ್ಬಿಟ್ಟಿದೆ. ಒನ್ ಆಫ್ ದ ಮೇನ್ ರೀಸನ್ಸ್, ಒಂದು ಕಾರಣ, ತುಂಬ ಮುಖ್ಯವಾದ ಕಾರಣ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಬರದೇ ಇರೋದಕ್ಕೆ ಕಾರಣ ಯಾವುದು ಗೊತ್ತಾ? ನಾವೆಲ್ಲರೂ ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು, ನಮ್ಮನ್ನು ನಾವು ಹೆಚ್ಚು ಗೌರವಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ಮೇಲಾಗಿ ಬೇರೆಯವ್ರನ್ನ ಗೌರವಿಸಿದ್ದೇ ಆಯಿತು, ಬೇರೆಯವ್ರನ್ನ ಕೇರ್ ಮಾಡಿದ್ದೇ ಆಯಿತು, ಅಥವಾ ಬೇರೆಯವ್ರಿಗೆ ಹೆಚ್ಚು ಮನ್ನಣೆ ಪ್ರೀತಿ ಕೊಟ್ಟಿದ್ದೇ ಆಯಿತು ಅನಿಸುತ್ತೆ. ವಿಶ್ವದ ನಿಯಮದ ಪ್ರಕಾರ, ಯೂನಿವರ್ಸ್ ನಿಯಮದ ಪ್ರಕಾರ, ಯಾರು ತನ್ನನ್ನು ತಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೋ ಅಂಥವನಿಗೆ ಯೂನಿವರ್ಸು ಸಹ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅಂತಂದರೆ ಹಣ, ಆಸ್ತಿ, ಐಶ್ವರ್ಯಗಳನ್ನು ಪರಿಪೂರ್ಣವಾಗಿ ಕೊಡೋದಿಲ್ಲ. ನೋಡಿ, ನಾವು ಶ್ರೀರಾಮನಂತೆ ಜೀವಿಸಿದ್ರು, ಶ್ರೀಕೃಷ್ಣ ಪರಮಾತ್ಮನಾಗಿ ಜೀವಿಸಿದ್ರು, ಅಷ್ಟೇ ಯಾಕೆ ಸತ್ಯ ಹರಿಶ್ಚಂದ್ರನಾಗಿ ಜೀವಿಸಿದ್ರು, ಲಕ್ಷ್ಮೀ, ಪಾರ್ವತಿ, ದೇವಾನು ದೇವತೆಗಳ ರೀತಿ ಜೀವಿಸಿದ್ರು, ಜಗತ್ತು ಟೀಕೆ ಮಾಡೋದನ್ನು ಅಥವಾ ಸಂಶಯ ಪಡೋದನ್ನು ಅಥವಾ ಒಳ್ಳೆಯದಾಗಿ ನೋಡದೆ ಕೆಟ್ಟದಾಗಿ ನೋಡೋದನ್ನು ಬಿಡೋದಿಲ್ಲ. ದಟ್ ಈಸ್ ಹೌ ದ ವರ್ಲ್ಡ್ ಈಸ್ ಮ್ಯಾನ್. ಜಸ್ಟ್ ಇಮ್ಯಾಜಿನ್, ನಮಗೆಲ್ರಿಗೂ ಸಾವಂತೂ ಬಂದೇ ಬರುತ್ತೆ. ಆ ಸಾವು ಬಂದಾಗ ನಮ್ಮನ್ನು ಎಷ್ಟು ದಿನ ಈ ನಮ್ಮೂರು ಅಂತ ನಾವು ಭಾವಿಸಿದ್ದೀವಲ್ವ, ಅವ್ರು ನಮ್ಮನ್ನು ನೆನಪಲ್ಲಿ ಇಟ್ಕೊಳ್ತಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾರೇ ನಮ್ಮವರು? ನಮ್ಮ ತಂದೆ ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ರಿಲೇಷನ್ ಆಗ್ಬೋದು, ಅಥವಾ ಕ್ಲೋಸ್ ಫ್ರೆಂಡ್ಸೇ ಆಗ್ಬೋದು. ಎಷ್ಟು ದಿನ ನೆನಪಲ್ಲಿ ಇಟ್ಕೊಳ್ಬೋದು ರೀ? ಅಲ್ಲ, 1 ದಿನ, 2 ದಿನ, 3 ದಿನ, 5 ದಿನ, 1 ವಾರ, ಅಲ್ಲ ಅಮ್ಮಮ್ಮ ಅಂದರೆ 1 ತಿಂಗಳು ಅಷ್ಟೇ ತಾನೇ? ಅಲ್ಲ, ನಮ್ಮನ್ನು ಆಫ್ಟರ್ ಆಲ್ 1 ತಿಂಗಳು ನೆನಪಲ್ಲಿ ಇಟ್ಕೊಳ್ಳಲ್ಲ ಅಂಥವ್ರಿಗೋಸ್ಕರ ನಾವು ನಮ್ಮ ಜೀವನವನ್ನೆಲ್ಲ ಮುಡಿಪಿಡ್ಬೇಕಾ? ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಿಗೋಸ್ಕರ ಬದುಕ್ತಿದ್ದೀವಿ ನಾವು? ವಿ ಹ್ಯಾವ್ ಟು ಸಿ ಆಲ್ ದ ರಿಚ್ ಪೀಪಲ್, ಐ ಮೀನ್ ದ ವೆಲ್ದಿ ಪೀಪಲ್. ನಿಜವಾದ ಶ್ರೀಮಂತ ವ್ಯಕ್ತಿ ಯಾರು? ತನಗೆ ತಾನು ಬದುಕೋನು. ಅದು ಸ್ವಾರ್ಥ ಅಲ್ಲ, ಅದು ಇಟ್ ಈಸ್ ಅ ಸೆಲ್ಫ್ ರೆಸ್ಪೆಕ್ಟ್. ಸಿ, ನಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೋ, ಈಗ ನಮ್ಮ ಮಕ್ಕಳಾಗ್ಬೋದು, ಅಥವಾ ಹೆಂಡತಿ, ಗಂಡ, ಅಥವಾ ಫ್ಯಾಮಿಲಿ ಆಗ್ಬೋದು, ಇವರೆಲ್ಲರ ಮೇಲೂ ಜವಾಬ್ದಾರಿ ಇರಬೇಕು, ಬಟ್ ಮೋಹ ಅಲ್ಲ. ನಮಗೆ ನಾವು ದ ಬೆಸ್ಟ್ ಅಂತ ಏನಿದೆ ಅದನ್ನು ಕೊಟ್ಕೊಳ್ಳೋರು ನಾವಾಗಿರಬೇಕು. ಯಾವುದಾದ್ರೂ ಈ ಪ್ರಪಂಚದಲ್ಲಿ ಇದೆಲ್ಲ ಒಳ್ಳೆಯದಪ್ಪ ಅನ್ನೋದಾದರೆ ಆ ಒಳ್ಳೆಯದನ್ನೆಲ್ಲ ಫಸ್ಟ್ ಯಾರಿಗೆ ಕೊಟ್ಟಿರಬೇಕು? ನಮಗೆ ನಾವು ಕೊಟ್ಕೋಬೇಕು. ಯಾಕಂದರೆ ಮೊದಲಿನಿಂದ ಕೊನೆಯ ತನಕ ನಮ್ಮ ಜೊತೆ ನಾವು ಮಾತ್ರ ಹೋಗೋದಕ್ಕೆ ಬರೋದಕ್ಕೆ ಸಾಧ್ಯ, ಇನ್ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅಮ್ಮಮ್ಮ ಅಂತಂದರೆ ಸಮಾಧಿ ತನಕ ಬರ್ಬೋದು, ಮಣ್ಣಾಕೋ ತನಕ ಇರ್ಬೋದು, ಅದರಿಂದ ಆಚೆ ಯಾರೂ ಬರಲಿಕ್ಕಾಗೋದಿಲ್ಲ ಅಲ್ವಾ? ಅದರಿಂದ ಆಚೆಗೂ, ಪರಲೋಕಕ್ಕೂ ಅಥವಾ ಮೋಕ್ಷಕ್ಕೂ ನಮ್ಮ ಜೊತೆ ನಾವೇ ಇರ್ತೇವೆ. ಸೊ ಲೆಟ್ ಅಸ್ ಲವ್ ಅವರ್ ಸೆಲ್ಸ್ ಮೋರ್, ಲೆಟ್ ಅಸ್ ರೆಸ್ಪೆಕ್ಟ್ ಅವರ್ ಸೆಲ್ಸ್ ಮೋರ್, ಲೆಟ್ ಅಸ್ ಗಿವ್ ದ ಬೆಸ್ಟ್ ಟು ಅವರ್ ಸೆಲ್ಸ್ ಆ್ಯಂಡ್ ಲೆಟ್ ಅಸ್ ಲೀವ್ ಅ ವೆರಿ ಬ್ಯೂಟಿಫುಲ್ ಲೈಫ್. ಈ ಮುಂಬರುವ ವರ್ಕ್ಶಾಪ್ನಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಒಂದು ಅಂತಂದರೆ, ಯಾಕೆ ದುಡ್ಡು ಬರ್ತಿಲ್ಲ, ಅಥವಾ ಬಂದರೂ ಯಾಕೆ ನಿಲ್ತಿಲ್ಲ? ಅರೆ, ನನಗೇನಾದರೂ ದೋಷ ಇದೆಯಾ? ಏನೀ ಕರ್ಮಗಳು, ಏನೀ ದೋಷಗಳು, ಇವೆಲ್ಲ ನಿಜಾನಾ? ಅಥವಾ ಈ ಮಾಟ ಮಂತ್ರಗಳು ನಿಜಾನಾ? ಇವೆಲ್ಲ ನಡೆಯುತ್ತಾ ಕಲಿಯುಗದಲ್ಲಿ? ಸೊ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ಹೇಗೋ 2024 ಕೊನೆಯಲ್ಲಿದ್ದೇವೆ, 2025 ಬಂದೇ ಬಿಡ್ತು. ಸೊ ಇಂದಿನಂತೆ ಮುಂದೇನು ಇರಬಾರ್ದು ಅನ್ನೋರಿಗೆ ಈ ವರ್ಕ್ಶಾಪ್ ಆಗಿರುತ್ತೆ. ತುಂಬ ವಿಚಾರಗಳಿದೆ ಕಲಿಯೋದಕ್ಕೆ. ಎಲ್ಲರೂ ಕಲಿಯೋಣ. ಯಾಕಂತಂದರೆ ನಾವು ಶ್ರೀಮಂತರಾಗೋದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಒಂದು ವೇಳೆ ನಾವು ಶ್ರೀಮಂತರಾಗದೆ ಸತ್ತೋದರೆ
ಈ ಸಾವಿಗೆ ಮರ್ಯಾದೆ ಇರೋದಿಲ್ಲ. ಸೊ ಖಂಡಿತವಾಗಿಯೂ ಈಗ ಫೇಲ್ ಆದವ್ರು ಹೇಗೆ ಈಗ 10ನೇ ಕ್ಲಾಸ್ ಫೇಲ್ ಆದವ್ರು ಮತ್ತೆ 10ನೇ ಕ್ಲಾಸ್ ಬರೀದೆ ಕಾಲೇಜಿಗೆ ಹೋಗೋದಕ್ಕಾಗೋದಿಲ್ವೋ, ಹಾಗೆ ಯಾರೆಲ್ಲ ಈ ಭೂಲೋಕದಲ್ಲಿ ಈ ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಐಶ್ವರ್ಯಗಳನ್ನು ಪಡೆದು ಸಂಭ್ರಮಿಸ್ತಾ ಜೀವಿಸ್ದೆ ಸತ್ಗೀತು ಹೋದರೆ ಖಂಡಿತವಾಗಿಯೂ ಮೋಕ್ಷಕ್ಕೆ ಹೋಗೋದಕ್ಕಾಗೋದಿಲ್ಲ. ಧರ್ಮ, ಅರ್ಥ, ಕಾಮ ಇವೆಲ್ಲವೂ ಸಂಪೂರ್ಣವಾದಾಗ ಮೋಕ್ಷ ಸಿಗುವಂಥದ್ದು. ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ತಾನಾನ ತಾನ ತಾನಾನ ತಾನಾನ ತಾನ ನಾನ